6 ತಿಂಗಳು ಅಗ್ನಿ ಪರೀಕ್ಷೆಯಲ್ಲಿ ಪಟ್ಟ ರಾಗಿ ತಮ್ಮ ಅಹಂಕಾರವನ್ನು ಕಳೆದುಕೊಂಡು ಮನದ ಕಲ್ಮಶ ತೊಳೆದುಕೊಂಡಿದ್ದಾರೆ. ಅಂತರಂಗದ ಅರಿವು ಅವರ ಮುಖದಲ್ಲಿ ಈಗ ಹೊಳೆಯುತ್ತಿದೆ. ಈಗ ಅವರು ಸಹಜ ಧಾನ್ಯಗಳು. ಸಹಜತೆಯಲ್ಲಿ ಸೌಂದರ್ಯವಿದೆ, ಸಂತೋಷವಿದೆ. ಈ ಹಿಂದೆ ನಾವು ಶ್ರೇಷ್ಠ ಎಂಬ ಅಹಂಭಾವದಲ್ಲಿ ಕುಬ್ಜರಾಗಿದ್ದರು. ಯಾಕೆ ಶ್ರೇಷ್ಠ, ಹೇಗೆ ಶ್ರೇಷ್ಠ ಎಂಬ ಅಗ್ನಿ ದಿವ್ಯದಲ್ಲಿ ಆಯ್ದು ಬಂದಿದ್ದಾರೆ. ಈ ಜಗತ್ತಿನಲ್ಲಿ ಅನೇಕ ನಾಮ ರೂಪ ಕ್ರಿಯೆಗಳಿವೆ. ಪ್ರತಿಯೊಂದಕ್ಕೂ ತನ್ನದೇ ಆದ ಅಸ್ತಿತ್ವವಿದೆ. ಅಲ್ಲಿ ಶ್ರೇಷ್ಠ ಎಂಬ ದ್ವಂದ್ವವಿಲ್ಲ. ಶ್ರೇಷ್ಠತೆಯನ್ನು ಪ್ರತಿಪಾದಿಸುವುದಕ್ಕಾಗಿ ಹಠಪಟ್ಟವರು ಹುಟ್ಟು ಹಾಕಿದ ಪದ ಕನಿಷ್ಠ ಎಂಬುದು. ಈ ಸಮಾಜದಲ್ಲಿ ಕನಿಷ್ಠರಾಗಿ, ದೀನ ದಲಿತರಾಗಿ, ಬಡವರಾಗಿ ಯಾರೂ ಹುಟ್ಟುವುದಿಲ್ಲ. ಮನುಷ್ಯನ ಸ್ವಾರ್ಥ ಹಿತಾಸಕ್ತಿಗಳು ಹಾಗೆ ರೂಪಿಸುತ್ತವೆ. ರಾಗಿ ಬಲಶಾಲಿಯನ್ನು ವಿವಿಧ ಭಾವದ ಅವಮಾನಕ್ಕೆ ಗುರಿಯಾಗಿದೆ. ಆದರೆ ಈಗ ರಾಗಿಯ ತತ್ವ ಏನೆಂದು ತಿಳಿಯಿತು. ರಾಗಿ ನಾವು ರಾಗಿಯನ್ನು ಇಷ್ಟೊಂದು ಗೌರವದಿಂದ ಅಭಿಮಾನಿಸಿದ್ದಕ್ಕಾಗಿ ಇನ್ನು ಮುಂದೆ ನಾವು ರಾಘವ ಎಂದು ಪ್ರಸಿದ್ಧರಾಗಿದ್ದೇವೆ. ಇದು ಕೇವಲ ರಾಗಿಯ ಪ್ರಶ್ನೆಯಲ್ಲ, ರಾಗಿಯಂತಹ ಅನೇಕ ಜೀವಿಗಳ ಪ್ರಶ್ನೆ, ಅವರವರ ಬದುಕು ಬವಣೆಯ ಪ್ರಶ್ನೆ. ನಾವೆಲ್ಲ ಇಂತಹ ದ್ವಂದ್ವಗಳನ್ನು ದಾಟಿದಾಗಲೇ ನಿಜವಾದ ಸುಖ, ಸಂತೋಷ. ಶ್ರೀರಾಮಚಂದ್ರ, ಹಾಗಾದರೆ ನನ್ನ ಗತಿ? ಭಕ್ತ, ಚಿಂತಿಸಿದರು. ನಿನ್ನನ್ನು ಇಲ್ಲಿ ಯಾರು ಹೀಗಳೆಯಲಿಲ್ಲ. ಬಡವರಿಗೆ, ದಲಿತರಿಗೆ ಮಾತ್ರ ನೀನು ನಿರ್ದಯ ಎಂಬುದು ಈ ಸಭೆಯ ಅಭಿಪ್ರಾಯ. ಆದರೆ ದೇವತೆಗಳಿಗೆ ನೀನು ಶ್ರೇಷ್ಠವಾದ ಆಹಾರ. ರಾಗಿ ಇಡೀ ಮನುಷ್ಯ ಕುಲಕ್ಕೆ ಪಕ್ವಾನ. ಹಾಗಾಗಿ ನನ್ನ ಈ ಮಾತು ಈ ಎಲ್ಲ ಕಾಲದಲ್ಲಿ ಸತ್ಯವಾಗುವುದು. ಅವಮಾನ ಯಾರನ್ನು ಸುಡದಿರಲಿ, ಆಹಾರ ಧಾನ್ಯದ ಕೊರತೆ ಯಾರನ್ನೂ ಕಾಡದಿರಲಿ. ರಾಗಿ ತಂದಿರಾ ಭಿಕ್ಷಕ್ಕೆ, ರಾಗಿ ತಂದಿರಾ, ರಾಗಿ ತಂದಿರಾ ಭಿಕ್ಷಕ್ಕೆ, ರಾಗಿ ತಂದಿರಾ. ಯೋಗ್ಯರಾಗಿ ಭಾಗ್ಯವಂತರಾಗಿ ನೀವು ರಾಗಿ ತಂದಿರಾ ಭಿಕ್ಷಕ್ಕೆ, ರಾಗಿ ತಂದಿರಾ. ರಾಗಿ ತಂದಿರಾ ಭಿಕ್ಷಕ್ಕೆ, ರಾಗಿ ತಂದಿರಾ. ರಾಗಿ ತಂದಿರಾ ಭಿಕ್ಷಕ್ಕೆ, ರಾಗಿ ತಂದಿರಾ. ಅನ್ನದಾನವ ಮಾಡುವರಾಗಿ, ಅನ್ನ ಛತ್ರವಾನಿಟ್ಟವರಾಗಿ, ಅನ್ನದಾನವ ಮಾಡುವರಾಗಿ, ಅನ್ನ ಛತ್ರವಾನಿಟ್ಟವರಾಗಿ, ಅನ್ಯವಾರ್ತೆಯ ಬಿಟ್ಟವರಾಗಿ, ಅನುದಿನ ಭಜನೆ ಮಾಡುವರಾಗಿ ರಾಗಿ ತಂದಿರಾ ಭಿಕ್ಷಕ್ಕೆ, ರಾಗಿ ತಂದಿರಾ.